ಅರುಣ್ ಸೋಮಣ್ಣ ಅಭಿಮಾನಿಗಳ ಬಳಗದ ವತಿಯಿಂದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಜನ್ಮದಿನ ಗೋವಿಂದರಾಜನಗರ ಶ್ರೀರಾಮ ನವಮಿ ಕಾರ್ಯಕ್ರಮ. ಡಾಕ್ಟರ್ ಅರುಣ್ ಸೋಮಣ್ಣನವರು, ಉಪಾಧ್ಯಕ್ಷರು, ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಜೆಪಿ. ಪ್ರಶಾಂತ್ ನಗರ ಸರ್ಕಲ್ನಲ್ಲಿ ಶ್ರೀರಾಮ ನವಮಿಯನ್ನು ಅರುಣ್ ಸೋಮಣ್ಣ ಅಭಿಮಾನಿಗಳ ಬಳಗದಿಂದ ಆಯೋಜಿಸಲಾಗಿತ್ತು. जय जय श्री राम, जय श्री राम, जय श्री राम, जय श्री राम, जय जय श्री राम, जय श्री राम. ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತಾ, ಆ ಶ್ರೀರಾಮನು ತೋರಿಸಿದ ಹಾದಿಯಲ್ಲಿ ಇವತ್ತು ನಮ್ಮ ದೇಶ ನಡೀತಾ ಇದೆ ಅಂದರೆ ಅದಕ್ಕೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರೇ ಕಾರಣ ಅಂತ ಹೇಳ್ತಾ, ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ರೀತಿಯಾಗಿ ಯಾರು ಧರ್ಮವನ್ನು ಕಾಪಾಡ್ತಾರೆ ಅವ್ರಿಗೆ ಧರ್ಮವೇ ಕಾಪಾಡ್ತದೆ ಅನ್ನೋ ರೀತಿಯಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಮೋದಿಯವರು ಕಳೆದ 12 ವರ್ಷಗಳಿಂದ ದೇಶವನ್ನು ವಿಶ್ವಗುರುವಿನ ಪಥದಲ್ಲಿ ದಾಪುಗಾಲನ್ನ ಹಾಕೋ ಒಂದು ಕೆಲಸದಲ್ಲಿ ಅವ್ರನ್ನ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಇವತ್ತು ಸೇರಿಕೊಂಡಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಇಲ್ಲಿ ಸೇರಿರುವಂಥ ಬಂಧು ಮಿತ್ರರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ತಾವು ಕೂಡ ದೇಶವನ್ನು ಒಂದು ಸದೃಢವಾಗಿ ಹಾಗೂ ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ನಮ್ಮ ದೇಶವನ್ನು ಹಾಗೂ ನಮ್ಮ ಸಮಸ್ತ ನಾಡಿನ ಜನತೆಯನ್ನು ನಾವು ಕರ್ಕೊಂಡು ಹೋಗ್ಬೇಕಂದ್ರೆ ಶ್ರೀರಾಮನ ಹಾದಿಯಲ್ಲಿ ನಾವೆಲ್ಲ ನಡಿಬೇಕಾಗ್ತದೆ. ಧರ್ಮದ ರಕ್ಷಣೆ ಇವತ್ತು ದಿವಸ ಭಾಳ ಮುಖ್ಯವಾಗಿರ್ತದೆ. ಹಾಗೂ ಸಂಸ್ಕಾರ ಏನಿದೆ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಾ ಇದೆ. ಅದು ನಮ್ಮ ಮುಂಬರುವ ಪೀಳಿಗೆಗೆ ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ನಮ್ಮಲ್ಲಿ ನಾವು ಪರಸ್ಪರವಾಗಿ ಒಂದಾಗಿ ನಾವು ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ತಿಳುವಳಿಕೆ ನೀಡುವಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಎಲ್ಲರಿಗೂ ಇದನ್ನು ತಿಳಿಸುವಂಥ ಒಂದು ಪ್ರಕ್ರಿಯೆ ಇದು. ಶ್ರೀರಾಮನವಮಿಯ ಒಂದು ಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಸ್ನೇಹಿತ ವೃಂದದವರು, ವಿಶೇಷವಾಗಿ ಚೇತನ್ರವರು, ನಮ್ಮ ಟೋನಿಯವರು, ಚಿಟ್ಟೆಯವರು, ನಮ್ಮ ಸತ್ಯ ಅವರು, ಚಂದ್ರಣ್ಣ ಅವರು, ಇಲ್ಲಿ ನಮ್ಮ ಸಾಮ್ರಾಟ್ ಮಂಜು ಅವರು ಇದ್ದಾರೆ, ನಮ್ಮ ಎಲ್ಲ BBMP ಸದಸ್ಯರುಗಳು, ನಮ್ಮ ದಾಸೇಗೌಡರು, ನಮ್ಮ ಚನ್ನಪ್ಪಣ್ಣವರು, ಪಲ್ಲವಿಯವರು, ನಮ್ಮ ವಿಶ್ವನಾಥ್ ಗೌಡರು ಹಾಗೂ ಎಲ್ಲ ನಾಯಕರಾದಂಥ ನಮ್ಮ ರಾಮಣ್ಣವರು ಹಾಗೂ ಇನ್ನೂ ಅನೇಕ ನಾಯಕರುಗಳು, ಜಗ್ಗಿಯವರು, ನಮ್ಮ ಮೂರ್ತಿಯವರು, ತಿಮ್ಮೇಗೌಡರು ಎಲ್ಲರೂ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಸಿದ್ಧಾರ್ಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು, ಅವರು ಕೂಡ ಇಲ್ಲೇ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನಮ್ಮ ಮುಂಬರುವ ಪೀಳಿಗೆ ಒಂದು ಉತ್ತಮವಾದಂಥ ಸಂದೇಶ ಕೊಡುವ ಒಂದು ಏನು ನಮ್ಮ ಆಲೋಚನೆ ಇದೆ ಅದು ಸಕಾರಾತ್ಮಕವಾಗಿ ಅದು ಎಲ್ಲರಿಗೂ ಒಂದು ಸೂಚನೆ ಹೋಗುತ್ತೆ ಅಂತ ತಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್. ಸಮಸ್ತ ನಾಡಿನ ಜನತೆಗೆ ಶ್ರೀರಾಮ ನವಮಿ ಹಬ್ಬದ ಶುಭಾಶಯಗಳು. ಇಡೀ ದೇಶದಾದ್ಯಂತ ನಮ್ಮ ಸನಾತನ ಧರ್ಮ ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಿನ್ನೆ ಇವತ್ತು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತು ಸಹ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅರುಣ್ ಸೋಮಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವು ಈ ಒಂದು ಭಾಗದಲ್ಲಿ ನಾವೆಲ್ಲ ಇಡೀ ಕ್ಷೇತ್ರದ ಮುಖಂಡರುಗಳು ಎಲ್ಲ ಬಂಧುಗಳು ಸೇರಿಕೊಂಡು ಇವತ್ತು ಶ್ರೀರಾಮನ ಭಕ್ತರು ಸೇರಿಕೊಂಡು ಇವತ್ತಿನ ದಿವಸ ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂಗಳ ಕನಸು ಸುಮಾರು 500 ವರ್ಷಗಳ ಹಿಂದೆಯಿಂದನೂ ನಮಗೆ ಏನು ಶ್ರೀರಾಮ ಜನ್ಮಭೂಮಿಯ ಸಮಸ್ಯೆ ಇತ್ತು, ಅದನ್ನು ಬಹುಶಃ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ನಾವೆಲ್ಲ ನೋಡ್ತೇವೆ ಶ್ರೀರಾಮ ಮಂದಿರ ಕಟ್ಟೋದನ್ನು ಅಂಥ ಒಂದು ದೊಡ್ಡ ಕೆಲಸವನ್ನು ನರೇಂದ್ರ ಮೋದಿಯವರು ಸಾಕಾರ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ರಾಮ ಜನ್ಮಭೂಮಿಯಲ್ಲಿ, ನಮ್ಮದೇ ಭೂಮಿಯಲ್ಲಿ ನಮ್ಮ ಶ್ರೀರಾಮನನ್ನು ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲರೂ ಭಕ್ತಿಯಿಂದ ಅವ್ರಿಗೆ ಕೈ ಮುಗಿಯುವಂಥ ಒಂದು ಕೆಲಸವನ್ನು ಸನ್ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಭಾರತ ದೇಶದಲ್ಲಿ ಸನಾತನ ಧರ್ಮ ಉಳಿಬೇಕು, ಈ ಒಂದು ಧರ್ಮಕ್ಕೆ ವಿಶೇಷವಾದಂಥ ಒಂದು ಸಂಸ್ಕೃತಿ ಸಂಸ್ಕಾರ ಇದೆ. ಆ ಸಂಸ್ಕೃತಿ ಸಂಸ್ಕಾರ ನಾವೆಲ್ಲ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಥರದ ಹಿಂದೂ ಹಬ್ಬಗಳನ್ನು, ಶ್ರೀರಾಮನವಮಿ ಅಂತ ಕಾರ್ಯಕ್ರಮಗಳನ್ನು ನಾವು ಹಲವಾರು ಮಾಡ್ತಾ ಈ ದೇಶದಲ್ಲಿ ಎಲ್ಲರಿಗೂ ಹಿಂದುತ್ವದ ಪಾಠವನ್ನು, ಹಿಂದುತ್ವದ ಗುಣಗಳನ್ನು ತುಂಬ ಮುಖಾಂತರ ಈ ದೇಶವನ್ನು ಒಂದು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವಂಥ ದೇಶವನ್ನಾಗಿ ನಾವೆಲ್ಲರೂ ಸೇರಿ ರೂಪುಗೊಳ್ಳುವಂಥ ಕೆಲಸ ನಾವೆಲ್ಲ ಮಾಡಬೇಕು. ಅದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ
ಮತ್ತೊಮ್ಮೆ ಇವತ್ತು ಇಡೀ ಗೋವಿಂದ ನಗರ ಕ್ಷೇತ್ರದಲ್ಲಿ ಸೋಮಣ್ಣವರು ಇಲ್ಲಿ ಶಾಸಕರಾಗಿ ಮತ್ತು ಮಂತ್ರಿಗಳಾಗಿದ್ದಾಗ ಸುಮಾರು 75-80 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಹಲವಾರು ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿದಂಥ ಕೀರ್ತಿ ಸೋಮಣ್ಣನವ್ರದ್ದು. ಇವತ್ತಿನ ದಿವಸ ಇಡೀ ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನ ನೆನೆಗುದಿಗೆ ಬಿದ್ದಂಥ ಪಾಳ ಬಿದ್ದಂಥ ಹಲವಾರು ದೇವಸ್ಥಾನಗಳು ಇವತ್ತು ಪೂಜೆ ಪುನಸ್ಕಾರ. ಇವತ್ತು ಗೋವಿಂದನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪ್ರೀತಿಯ ಏನು ಕೇಂದ್ರ ಸಚಿವರು ವಿ ಸೋಮಣ್ಣವರ ಸುಪುತ್ರ ಅರುಣ್ ಸೋಮಣ್ಣವರ ನೇತೃತ್ವದಲ್ಲಿ ಇವತ್ತು ಶ್ರೀರಾಮನವಮಿ ಹಬ್ಬ ಒಂದು ಆಚರಣೆ, ಒಂದು ಹಬ್ಬದ ಸಡಗರ. ನಿಜವಲ್ಲೂ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಹಿಂದೂಗಳು ಒಂದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದಾಸೇಗೌಡ ಹೇಳ್ದಂಗೆ ಇಡೀ ಕ್ಷೇತ್ರದಲ್ಲಿ ಸುಮಾರು ಒಂದು 80 ದೇವಸ್ಥಾನ ಕಟ್ಟಿ ಸಾಹೇಬರು ಒಂದು ಒಳ್ಳೆ ಅನುಕೂಲಗಳು ಮಾಡಿದ್ದಾರೆ ಭಕ್ತಾದಿಗಳಿಗೆ. ಹಾಗಾಗಿ ಇವತ್ತು ಅರುಣ್ ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಮಜ್ಜಿಗೆ ಪಾನಕ ಹೆಸರುಬೇಳೆ ಕೊಡೋ ಮುಖಾಂತರ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಏನು ಕ್ಷೇತ್ರ ಇದೆ ಗೋವಿಂದನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅರುಣ್ ಸರ್ MLA ಆಗಿ ಬರ್ಬೇಕಂದ್ರೆ ನಮ್ಮೆಲ್ಲ ಕನಸು. ಹಾಗಾಗಿ ಇದೇ ಥರ ಎಲ್ಲ ಒಂದು ಹಿಂದುತ್ವದ ಕಾರ್ಯಕ್ರಮಗಳು ಮತ್ತು ಈ ಭಾಗದಲ್ಲಿ ಯಾರೇ ಏನೇ ಸಮಸ್ಯೆ ಕೂಡ ಪಾಪ ಅರುಣ್ ಸಾಹೇಬ್ರು ಇವತ್ತು ಸ್ಪಂದಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ನಮಗೆ ಖುಷಿ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಸಾಮ್ರಾಟ್ ಮಂಜು ಮಾತಾಡ್ತೀನಿ. ಏನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣನ ಬ್ರ್ಯಾಂಡು. ನಾವು ಸೋಮಣ್ಣ ಎಲ್ಲಿದ್ದರೆ ಅವ್ರ ಜೊತೆ ಇರುವಂಥದ್ದು. ನಾವು ಆಗ್ಲಿಂದ ಕೂಡ ಮಕ್ಕಳಿಂದ ಕೂಡ ಅವ್ರ ಜೊತೆನೇ ಇದ್ದೀವಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಏನಾದರೂ ಕಂಡಿದ್ರೆ ಅದು ಅರುಣ್ ಸೋಮಣ್ಣವರು ಆಗ್ಬೋದು. ಅದು ಸೋಮಣ್ಣವರ ಒಂದು ಕೊಡುಗೆ ಮಾತ್ರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಭಾಳಷ್ಟು ನೋಡಿದ್ದೀವಿ. ಏನು ಎಲ್ಲ ದೇವಸ್ಥಾನಗಳಲ್ಲೂ ಏನು ಶ್ರೀರಾಮನವಮಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಸತತವಾಗಿ ಬೆಳಗಿಂದ ಸಂಜೆವರೆಗೂ ಇವತ್ತು ಶನಿವಾರ ಇನ್ನೂ ಒಂದು ವಾರ 10 ದಿವಸದ ಕಾಲ ಇಡೀ ಗೋವಿಂದ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಕೂಡ ಶ್ರೀರಾಮನವಮಿ ಆಚರಣೆ ಮಾಡ್ತಿರುವಂಥದ್ದು ತುಂಬ ಸಂತೋಷಕರ ಒಂದು ವಿಚಾರ. ಈಗ ಅರುಣ್ ಸೋಮಣ್ಣವರು ದಿನನಿತ್ಯ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ಕೂಡ ಕ್ಷೇತ್ರದ ಜನರಿಗೆ ಭೇಟಿ ಆಗಲಿಕ್ಕೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಕರೆದು ಅವ್ರಿಗೆಲ್ಲರಿಗೂ ಏನು ಕುಂದುಕೊರತೆಗಳು ನಮಗೆಲ್ಲ ಈಗ ಇರುವಂಥ MLA ಅಂದರೆ ಅವರೇ ಅಂತ ಅಂದ್ಕೊಂಡಿದ್ದೀವಿ ನಾವು. ನಮಗೆ ಅವ್ರ MLA ಆಗದೇ ಇದ್ರು ಕೂಡ ನಮಗೆ MLA ಏನೇನು ಕೆಲಸಗಳು ಮಾಡ್ತಾರೆ ಆ ರೀತಿ ನಮಗೆಲ್ಲ ಸಹಾಯ ಮಾಡುವಂಥದ್ದು ಮತ್ತು ಎಲ್ಲ ಕೆಲಸಗಳು ಏನಾಗಬೇಕು, ಯಾವ ರೀತಿ ತೊಂದರೆಗಳಾಗ್ತದೆ ವಾರ್ಡ್ಗಳಲ್ಲಿ ಅಂತೇಳಿ ಎಲ್ಲನೂ ಮಾಡೋವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ಏನು ಇವತ್ತು ಅರುಣ್ ಸೋಮಣ್ಣವರು ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಅರುಣ್ ಸೋಮಣ್ಣವರು ಇಲ್ಲಿ ನಮ್ಮ ಕ್ಷೇತ್ರದ MLA ಆಗಬೇಕು ಅಂತೇಳಿ ನಮ್ಮೆಲ್ಲ ಒಂದು ಬೇಡಿಕೆ ಇದೆ.